ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಅಮ್ಮ, ಆ ರುದ್ರಾಕ್ಷಿ ಇರೋ ಭರಣಿ ಕೊಡಿ. ಕಲ್ಪನಾ, ನೋಡಪ್ಪ, ಈ ರುದ್ರಾಕ್ಷಿ ತುಂಬಾ ಮಹಿಮೆ ಇರೋದು. ಇದು ಯಾವಾಗಲೂ ನಿನ್ನ ಕುತ್ತಿಗೆಲಿರಬೇಕು. ಇದರಿಂದ ನಿಮಗೆ ಸಿರಿ ಸಂಪತ್ತು, ಸುಖ ಸಂತೋಷ, ನಿಮ್ಮ ಆರೋಗ್ಯ ಎಲ್ಲವೂ ಸದಾ ಇರುತ್ತೆ. ಶಿವ ಶಿವ, ಏನಮ್ಮ ಈ ಘೋರ? ನಾನು ನಿಮಗೆ ಕೊಟ್ಟಿದ್ದೇನು, ನೀವು ತಂದಿರೋದೇನು? ಅದೇ ನನ್ಗೂ ಅರ್ಥ ಆಗ್ತಿಲ್ಲ ಶಾಸ್ತ್ರಿಗಳೇ. ಕಲ್ಪನಾ, ಅದರಿಂದ ರುದ್ರಾಕ್ಷಿ ತೆಗೆದು ಮೀನ್ ಇಟ್ಟಿದ್ಯಾರು? ಏನ್ ಚಂದ್ರಿಕಾ, ಅದು ನಿನ್ ಕೆಲ್ಸನೇನಾ? ನನ್ ಯಾಕೆ ಕೇಳ್ತೀಯ ಅಜ್ಜಿ? ನನಗೇನ್ ಗೊತ್ತು? ಓಹೋ, ಇದು ಚೆನ್ನಾಗಿದೆ. ನಂಗೂ ಏನ್ ಗೊತ್ತಿಲ್ಲ. ಸಕಲ ಚರಾಚರ ಪ್ರಾಣಿಕೋಟಿಗೆ ಲಯಕಾರ ಆಗಿರೋ ಆ ಕಾಶಿ ವಿಶ್ವೇಶ್ವರನ ಸನ್ನಿಧಿಯಿಂದ ತಂದಿರೋ ರುದ್ರಾಕ್ಷಿ ಮಾಯ ಆಗಿದೆ ಅಂದರೆ ಇನ್ಯಾವ ದೇವರು ನಿಮ್ಮನ್ನು ಕಾಪಾಡಕ್ಕಾಗಲ್ಲಮ್ಮ. ನೀವು ವಿಧಿವಿಧಾನಕ್ಕೆ ತಲೆ ತಗ್ಗಿಸ್ಲೇಬೇಕು. ವಿಧಿ ಅಂದ್ರೇನು, ವಿಧಾನ ಅಂದ್ರೇನು? ಹೇಳಿ. ಇನ್ನು ನಾನು ಹೇಳಬೇಕಾಗಿದ್ದು ಏನೂ ಇಲ್ಲಮ್ಮ. ದೈವ ಸಂಕಲ್ಪ ಗಟ್ಟಿಯಾಗಿದೆ. ನನ್ನ ಪ್ರಯತ್ನ ಗಂಗೆಯಲ್ಲಿ ಕಲಿಸೋಯ್ತು. ಶಾಸ್ತ್ರಿಗಳೇ, ಶಾಸ್ತ್ರಿಗಳೇ, ಏನಾಯ್ತು ಶಾಸ್ತ್ರಿಗಳೇ? ಏನಾಯ್ತು ಶಾಸ್ತ್ರಿಗಳೇ, ಏನಾಯ್ತು ಶಾಸ್ತ್ರಿಗಳೇ? ಶಾಸ್ತ್ರಿಗಳೇ, ಶಾಸ್ತ್ರಿಗಳೇ,
ಶಾಸ್ತ್ರಿಗಳೇ, ಅಮ್ಮ ಹೊರಟೋಗಿಮ್ಮ, ಈಗಲೇ ನೀವು ಈ ಊರು ಬಿಟ್ಟು ಹೊರಟೋಗಿಮ್ಮ. ಅಲಕ್ಷ್ಯ ಮಾಡಬೇಡಿ, ಇಲ್ಲಿಂದ ಹೊರಡಿ. ಮಾಧವ ಮಾಯಾಮಯ ಬಹು ಕಠಿಣ ವಿಕಟ ಕಂಟಕ ಪದ ಸಂಸಾರ ಕಾನನ ಸುಖ ಜ್ಞಾನ ಸಕಟ ವಿಹಾರಂ ಅಷ್ಟಾಕ್ಷರಿ ಪ್ರಕೃಷ್ಟ ಪಂಚಾಕ್ಷರಿ ವಿಶಿಷ್ಟ ಮಹಾ ಬನ್ನಿ ಬೇಗ ಗಾಡಿ ತಗೊಂಬ. ಹಿಮಾಲಯ ಗೋಪುರಂ ಘನ ಗಂಭೀರಾಂಬರಂ ಜಂಬೂ ಭೂಭಂಬರಂ ನಿರ್ಮಲ ಯುಗ ನಿರ್ಘರಂ ನಿರುಪಮಾನ ನಿರ್ಝರಂ. ಹನಿಮೂನ್ ಅಂತ ಸುಳ್ಳು ಹೇಳಿ ಅವ್ರು ಈ ಊರಿಗೆ ಯಾಕೆ ಬಂದ್ರು? ಅವ್ರ ಹಿಂದೆ ನಾವ್ಯಾಕೆ ಬಂದ್ವು? ಆ ರುದ್ರಾಕ್ಷಿ ಯಾಕೆ ಮಾಯ ಆಯ್ತೋ? ಶಾಸ್ತ್ರಿಗಳಿಗೆ ಹಾವು ಯಾಕೆ ಕಚ್ತೋ? ಇದೆಲ್ಲ ನೋಡಿದ್ರೆ ನನ್ಗೇನು ಅರ್ಥ ಆಗ್ತಿಲ್ಲ. ಇದ್ರಲ್ಲಿ ಅರ್ಥ ಆಗೋಕೇನಿದೆ ರೀ? ದೊಡ್ಡವರು ಅಂದ್ರೆ ಮಕ್ಳಿಗೆ ಗೌರವ ಇಲ್ಲ, ಮಕ್ಳು ಅಂದ್ರೆ ದೊಡ್ಡವ್ರಿಗೆ ನಂಬಿಕೆ ಇಲ್ಲ. ಅವ್ರ ಪಾಡು ಅವ್ರಿಗಷ್ಟೇ ಅನ್ನೋ ಹಾಗಿದೆ. ಜೈ ನಿತ್ಯ ನಮ್ಗೇನು ಮೋಸ ಮಾಡಿಲ್ಲ ಅತ್ಗೆ. ಅವ್ರೇನೋ ಪ್ರೈವಸಿ ಬಯಸಿದ್ರು. ಮತ್ ನಾವ್ಯಾಕೆ ಇಲ್ಲಿಗೆ ಬಂದ್ವಿ ಅತ್ಗೆ? ಈಗ ಅದ ಸಮಸ್ಯೆ. ಶಾಸ್ತ್ರಿಗಳಿಗೆ ಹೇಗಿದೆಯೋ ಏನೋ ಅಂತ ಯೋಚನೆ ಮಾಡದೆ ಏನೇನೋ ಮಾತಾಡ್ತಿದಿರಲ್ಲ. ಈಗೆಲ್ಲ ಹಾವು ಕಚ್ಚಿದ್ರೆ ಯಾರು ಹೋಗ್ತಾರೆ ಬಾವ? ಅವ್ರಿಗೇನೂ ಆಗಲ್ಲ. ಯಾರಿಗ್ ಗೊತ್ತು ಹೇಳಿ, ಕಚ್ಚಿದ್ದು ಯಾವ ರೀತಿ ಹಾವೋ ಏನೋ. ಡೇಂಜರಸ್ ಹಾವಾಗಿದ್ರೆ ಎಲ್ಲ ಗೊತ್ತಿರೋ ಶಾಸ್ತ್ರಿಗಳು ಅನ್ಯಾಯವಾಗಿ ಸತ್ ಹೋಗ್ತಾರೆ. ಏನ್ ಮಾತಾಡ್ತಿದ್ಯಮ್ಮ? ಅದೇ ಅಜ್ಜಿ, ಪೂಜೆ ವ್ರತ ಗೊತ್ತಿರೋ ದೊಡ್ಡ ಪೂಜಾರಿಗಳು ಅವರೇ ಅಲ್ವಾ? ಅವರೇ ಹೋದ್ರೆ ಹಳೇದೆಲ್ಲ ಹೋದ ಹಾಗೆ ಅಂತ ಹೇಳ್ತಿದ್ದೀನಿ. ದೇವ್ರಿದಾನೆ ಅತ್ಗೆ, ಶಾಸ್ತ್ರಿಗಳಿಗೆ ಏನೂ ಆಗಲ್ಲ. ಅಲ್ಲಿ ನೋಡಿ, ಜೈ ಬಂದಂಗಿದೆ. ಶಾಸ್ತ್ರಿಗಳು ಹೇಗಿದಾರೋ ಅವರೇ ಹೇಳ್ತಾರೆ. ಶಾಸ್ತ್ರಿಗಳಿಗೇನೂ ಆಗಿಲ್ವಲ್ಲ, ಯಾಕಿನ್ನೂ ಡಲ್ ಆಗಿದ್ಯಾ? ಶಾಸ್ತ್ರಿಗಳಿಗೆ ಏನೂ ಆಗಿಲ್ಲ, ಸರಿ ಹೋಯ್ತು. ಏನಾದ್ರೂ ಆಗಿದ್ರೆ? ನೀನು ಶಾಸ್ತ್ರಿಗಳ ಬಗ್ಗೆ ಯೋಚನೆ ಮಾಡ್ತಿದ್ಯಾ, ನಾನು ನಿನ್ನ ಬಗ್ಗೆ ಯೋಚನೆ ಮಾಡ್ತಿದ್ದೀನಿ. ಆ ಹಾವು ನಿನ್ನನ್ನು ಕಚ್ಚಿದಿದ್ರೆ ಇಮ್ಯಾಜಿನ್ ಮಾಡ್ಕೊಳ್ಳೋದಕ್ಕೂ ಭಯ ಆಗ್ತಿದೆ ನಿತ್ಯ. ಅಜ್ಜಿ ಯಾಕೆ ಭಯ ಪಡ್ತಿದ್ರೋ ನನಗೆ ಗೊತ್ತಿಲ್ಲ, ಬಟ್ ಈ ವಿಲೇಜ್ ನಮಗೆ ಸೇಫ್ ಅಲ್ಲ ಅನ್ಸುತ್ತೆ. ಆದಷ್ಟು ಬೇಗ ಇಲ್ಲಿಂದ ಹೊರಡ್ಬೇಕು ನಾವು. ಬಾ. ಶಾಸ್ತ್ರಿಗಳು ಹೇಗಿದಾರಪ್ಪ? ಏನೂ ತೊಂದರೆ ಇಲ್ಲ ಚಿಕ್ಕಮ್ಮ, ಇನ್ನೊಂದು ಸ್ವಲ್ಪ ದಿನದಲ್ಲಿ ಸರಿ ಹೋಗ್ತಾರೆ ಅಂತ ಹೇಳಿದ್ರು. ಅಂದ್ರೆ ಮುದುಕ ಗಟ್ಟಿ ಬಿಂಡ ಅಂತಾಯ್ತು. ಅದು ಆ ಓಲ್ಡ್ ಮ್ಯಾನ್ ಗ್ರೇಟ್ನೆಸ್ ಅಲ್ಲ, ಸ್ನೇಕ್ ಗ್ರೇಟ್ನೆಸ್. ಸಾಯಿಸ್ದೆ ಬಿಟ್ಟಿದೆ. ಏನ್ ಪಾಪ ಮಾಡಿದ್ರೋ ಸಾವು ಮಾತಾಡ್ಸ್ಕೊಂಡ್ ಹೋಯ್ತು. ಚಂದ್ರಿಕಾ, ಹೌದಜ್ಜಿ, ಪಾಪ ಮಾಡ್ದವ್ರನ್ನೇ ಹಾವು ಕಚ್ಚೋದು ಅಂತಾರಲ್ಲ. ಯಾರು ಹೇಳಿದ್ದು? ಶಾಸ್ತ್ರಿಗಳು ನಮ್ ಕುಟುಂಬಕ್ಕೆ ಆತ್ಮೀಯರು, ಅವ್ರ ಬಗ್ಗೆ ಹೀಗೆಲ್ಲ ಮಾತಾಡೋದು ತಪ್ಪು. ನಿಜ ಹೇಳಿದ್ರೆ ನಿಷ್ಠೂರ ಮಾಡ್ತಾರೆ ಚಂದ್ರಿಕಾ. ನಮ್ಗೆ ಯಾಕ ಕಷ್ಟ? ಸುಮ್ನಿರೋದೇ ಒಳ್ಳೇದು. ಹಾಗಲ್ಲ ಬಾವ, ಈ ಊರಲ್ಲಿ ನಮ್ಗಿನ್ನೂ ಬೆಲೆ ಇದೆ ಅಂದ್ರೆ ಅದು ಶಾಸ್ತ್ರಿ ಅವರಿಂದ ಅಲ್ವಾ? ಅಂತ ಒಳ್ಳೆ ವ್ಯಕ್ತಿ ಜೀವಂತವಾಗಿದ್ರೆ ನಮ್ಗೆ ಒಳ್ಳೇದಲ್ವಾ? ಏನ್ ಒಳ್ಳೇದಾಗಿದೆ ಅಣ್ಣ? ಈ ಊರು ಒಳ್ಳೇದಾಗಿದ್ರೆ ಯಾಕೆ ನಾವು ಊರ್ ಬಿಟ್ಟು ಹೊರಟೋಗ್ತಿದ್ವಿ? ಯಾವಾಗ ಈ ದರಿದ್ರ ದೂರಕ್ಕೆ ಬಂದ್ವೋ ಶಾಪ ಕೊಟ್ಟ ಹಾಗೆ ಏನೋ ಕೆಟ್ಟದ್ ಆಗ್ತಾನೆ ಇದೆ. ಈ ಊರು ನಮ್ಗೆ ಏನ್ ಒಳ್ಳೇದ್ ಮಾಡಿದ್ಯೋ ಗೊತ್ತಿಲ್ಲ, ಇಲ್ಲಿದ್ರೆ ಮಾತ್ರ ಯಾವಾಗ್ಲೂ ಕೆಟ್ಟದೇ ಆಗತ್ತೆ. ನನಗನ್ಸುತ್ತೆ ಆ ಹಾವು ನಮ್ಮನೇಲೆ ಯಾರನ್ನೋ ಕಚ್ಚಕ್ ಹೋಗಿ ಆ ಶಾಸ್ತ್ರಿಗಳನ್ನ ಕಚ್ಚಿದೆ. ಚಂದ್ರಿಕಾ, ಸಾಕ್ ನಿಲ್ಲಿಸ್ತೀಯಾ? ನಿನಗ್ ನಿಷ್ಠೂರ ಅನ್ಸಿದ್ರು ಇದೇ ನಿಜ ಅಜ್ಜಿ. ನಮ್ಗೆ ಹೇಳ್ದೆ ಅವ್ರು ಈ ಊರಿಗೆ ಬಂದಿದ್ದು ತಪ್ಪು.
ಅವ್ರನ್ನ ಹುಡುಕ್ತಾ ಹಿಂದೆ ನಾವು ಬಂದಿದ್ದು ನಮ್ ತಪ್ಪು. ಆದಷ್ಟು ಬೇಗ ಈ ಊರ್ ಬಿಟ್ಟು ಹೋಗದೆ ಇದ್ರೆ ಇನ್ನೂ ತಪ್ಪಾಗುತ್ತೆ. ಬೇಗನೆ ಹೊರಡೋದು ಒಳ್ಳೇದು. ತುಂಬಾ ಚೆನ್ನಾಗಿ ಹೇಳಿದೆ ಚಂದ್ರಿಕಾ. ಊರ್ ಬಿಟ್ಟು ಹೋಗದೆ ಹೋದ್ರೆ ತಪ್ಪಿನ ಮೇಲೆ ತಪ್ಪು ಆಗ್ತಾನೆ ಇರತ್ತೆ. ನೈಟ್ ಟೈಮ್ ಜರ್ನಿ ಬೇಡ ಅತ್ತೆ, ನಾಳೆ ಮಾರ್ನಿಂಗ್ ಹೋಗೋಣ. ಏನ್ರಿ, ಬನ್ನಿ. ಏನ್ ಗಂಗಾ, ಶಾಸ್ತ್ರಿಗಳು ಸೇಫ್ ಅಂತ ಖುಷಿಯಾಗಿದ್ಯಾ? ಇಲ್ಲ ಮಾಮ್, ಶಾಸ್ತ್ರಿಗಳಿಂದ ಶಾಪದ ಬಗ್ಗೆ ತಿಳ್ಕೊಳ್ಳಿಲ್ಲ ಅಂತ ಫೀಲ್ ಆಗ್ತಿದ್ದಾಳೆ ಪಾಪ. ಹೌದಾ ಗಂಗಾ? ತಿಳ್ಕೊಳ್ಳೋ ಪ್ರಯತ್ನ ಮಾಡಿದ್ದಕ್ಕೆ ಶಾಸ್ತ್ರಿಗಳು ಸಾವಿನಂಚಿಗೆ ಹೋಗಿ ಬಂದ್ರು. ತಿಳ್ಕೊಂಡಿದ್ರೆ ಒಂದೇ ಸಲ ಹೋಗೇ ಬಿಡ್ತಿದ್ರೇನೋ. ಏನೇ ಶಾಕ್ ಆಗ್ತಿದ್ಯಾ? ಸ್ನೇಕ್ಗೆ ಕೆಲಸ ಕಾರ್ಯ ಇಲ್ದೆ ಶಾಸ್ತ್ರಿಗಳಿಗೆ ಕಚ್ಚಿದೆ ಅನ್ಕೊಂಡ್ಯಾ? ಶಾಸ್ತ್ರಿಗಳನ್ನ ಕಚ್ಚೋ ಕೆಲ್ಸಕ್ಕೆ ಅಲ್ಲಿಗೆ ಬಂದಿತ್ತು. ಅದಕ್ಕೆ ಅಷ್ಟು ಜನ ಇದ್ರೂ ಶಾಸ್ತ್ರಿಗಳಿಗೆ ಮಾತ್ರ ಕಚ್ಚಿದ್ದು. ಸೊ ಇವಾಗಾದ್ರೂ ತಿಳ್ಕೊ, ನಮ್ ಜೊತೆ ಚಾಲೆಂಜ್ ಅಂದ್ರೆ ಸಾವಿನ ಜೊತೆ ಚೆಲ್ಲಾಟ ಅಂತ. ನೀನ್ ಯಾರನ್ನ ಟಚ್ ಮಾಡಿದ್ರು ಅವರನ್ನ ಡೆತ್ ಚೇಸ್ ಮಾಡತ್ತೆ. ಯಾವತ್ತು ನೀನು ಈ ಶಾಪದ ಬಗ್ಗೆ ತಿಳ್ಕೊಳ್ಳೋದಕ್ಕಾಗಲ್ಲ. ನಿಮಗೆ ನಾನು ಕೊಟ್ಟರು ರುದ್ರಾಕ್ಷಿ ಸಾಮಾನ್ಯವಾದದ್ದಲ್ಲ. ಸಾಕ್ಷಾತ್ ಆ ಕಾಶಿ ವಿಶ್ವೇಶ್ವರನ ಕಂಠದಲ್ಲಿ ಅಲಂಕರಿಸಿದ್ದ ಏಕಮುಖಿ ರುದ್ರಾಕ್ಷ. ಆ ರುದ್ರಾಕ್ಷ ಅವನ ಕತ್ತಲ್ಲಿರೋ ತನಕ ಆ ಹುಡುಗಿಗೆ ಏನೂ ಆಗಲ್ಲ. ಯಾವಾಗ ಈ ದರಿದ್ರ ದೂರಕ್ಕೆ ಬಂದ್ವೋ ಶಾಪ ಕೊಟ್ಟ ಹಾಗೆ ಏನೋ ಕೆಟ್ಟದ್ದು ಆಗ್ತಾನೆ ಇದೆ. ಶಾಪದ ಪ್ರಭಾವ ಮೊದಲೇ ಇದೆ, ಈಗ ಇನ್ನೂ ಹೆಚ್ಚಾಗಿರುತ್ತೆ. ನಾಳೆ ವರ್ಣಯಾಗ ಆಗ್ತಿದ್ದ ಹಾಗೆ ತಕ್ಷಣ ಹೊರಟ್ಬಿಡಿ. ಮತ್ತೆ ಯಾವತ್ತೂ ಈ ಸಮಯಕ್ಕೆ ಈ ಊರಿಗೆ ಬರಬೇಡಿ. ಅಜ್ಜಿ, ಚಂದ್ರಿಕಾ ಹೇಳಿದ ಮಾತಿಗೆ ಬೇಜಾರಾಗ್ತಿದ್ಯಾ? ಇಲ್ಲ ಜನಾರ್ದನ್, ಅವಳು ಹೇಳಿದ್ದು ನಿಜಾನೇ. ನಮ್ಮನ್ ಕಾಪಾಡೋಕೆ ಪ್ರಯತ್ನ ಪಟ್ಟಿದ್ದಕ್ಕೆ ಶಾಸ್ತ್ರಿಗಳಿಗೆ ಹೀಗೆಲ್ಲ ಆಗಿದ್ದು. ಏನ್ ಹೇಳ್ತಿದ್ದೀರಿ ಅಜ್ಜಿ? ಮನುಷ್ಯ ಒಂದ್ ಬಯಸಿದ್ರೆ ದೇವ್ರೊಂದ್ ಬಯಸ್ತಾನೆ ಅಂತ ಹೇಳ್ತಾರೆ. ನಮ್ ಲೆಕ್ಕನೇ ಬೇರೆ, ಅವನ್ ಲೆಕ್ಕನೇ ಬೇರೆ. ಇವತ್ ಬೆಳಗ್ಗೆ ನಡಿಬೇಕಾಗಿದ್ದು ವರುಣ ಯಾಗ ಅಲ್ಲ, ಮೃತ್ಯುಂಜಯ ಹೋಮ. ಕಾಶಿಯಿಂದ ರುದ್ರಾಕ್ಷಿ ತಂದು ಮೃತ್ಯುಂಜಯ ಹೋಮ ಮಾಡಿ ಮುಂದೆ ಆಗೋ ಪ್ರಾಣ ನಷ್ಟನ ತಡಿಬೇಕು ಅಂತ ಶಾಸ್ತ್ರಿಗಳು ಅಂದ್ಕೊಂಡಿದ್ರು. ಯಾಗ ನಡಿಲಿಲ್ಲ, ರುದ್ರಾಕ್ಷಿ ಕುತ್ತಿಗೆಗೆ ಬೀಳಲಿಲ್ಲ. ಮೃತ್ಯು ಬಂದು ಶಾಸ್ತ್ರಿಗಳನ್ನ ಮುಟ್ಟಿ ನಮ್ಮನ್ನ ಎಚ್ಚರಿಸಿ ಹೋಗಿದೆ. ಅಜ್ಜಿ ಮಾತಿಗೆ ಅರ್ಥ ಏನು? ಅದು ಶಾಪನೋ ಇಲ್ಲ ಅಪಾಯನೋ ಗೊತ್ತಾಗ್ತಿಲ್ಲ. ನನ್ಗೆ ಯಾಕೋ ಭಯ ಆಗ್ತಿದೆ ಕಣಪ್ಪ. ನಾಳೆ ಬೆಳಗ್ಗೆನೇ ಹೊರಡೋಣ ಅಜ್ಜಿ, ಯಾರಿಗೂ ಏನೂ ಆಗಲ್ಲ.
ನೀವು ಹೆದರ್ಕೋಬೇಡಿ. ಶಾಪ ಅಂದ್ರೆ ಸಾವ? ಏನೋ ಅರ್ಥ ಆಗ್ತಿಲ್ಲ. ಏನೋ ಹೇಳ್ದೆ ಶಾಸ್ತ್ರಿಗಳು ನನ್ನ ಕಷ್ಟಕ್ಕೆ ದೂಡಿ ಅವರು ಸಾವು ಬದುಕಿನ ಮಧ್ಯೆ ಹೋರಾಡ್ತಿದ್ದಾರೆ. ಭಗವಂತ, ನಿಜ ತಿಳ್ಕೊಳ್ಳೋದು ಹೇಗೆ? ಶಾಪದಿಂದ ಸಾವು ಅಂದ್ರೆ ಗಂಗಾ ಅಲ್ವಾ ಮಾಮ್ ಸಾಯೋದು? ಇಲ್ಲ ನಿತ್ಯ, 3 ರಾತ್ರಿ ಆಗ್ದೇನೆ ಅವಳು ಶಾಪದಿಂದ ಸಾಯೋದು ಸಾಧ್ಯ ಇಲ್ಲ. ಮತ್ತೆ ಬೇರೆ ಕಾರಣಕ್ಕೆ ಸಾಯ್ತಾರಾ? ಆ ಸಾವು ಇನ್ಯಾರಿಗೆ ಬರ್ದಿದ್ಯೋ? ಡ್ಯಾಡ್, ಅಜ್ಜಿ ಎಲ್ಲಿ? ಒಳಗಡೆ ಇರಬೇಕು, ಕರ್ಕೊಂಬರ್ತೀನಿ. ನಿಮಗೆ ನಾನು ಕೊಟ್ಟು ರುದ್ರಾಕ್ಷಿ ಸಾಮಾನ್ಯವಾದದ್ದಲ್ಲ. ಅಮ್ಮ, ಹೊರಟೋಗಿಮ್ಮ. ಅಜ್ಜಿ, ಹೊರಡೋದಕ್ಕೆ ಎಲ್ಲರೂ ಸಿದ್ಧವಾಗಿದ್ದಾರೆ. ನೀವು ಬಂದರೆ ಹೊರಡ್ಬೋದು. ಮನೆಗೆ ತಲುಪೋವರೆಗೂ ಎಲ್ರಿಗೂ ಹುಷಾರಾಗಿರೋದಕ್ಕೆ ಹೇಳು ಜನಾರ್ದನ್. ಈ ಊರನ್ನೇ ಬಿಟ್ಟು ಹೋಗ್ತಿದ್ದೀವಲ್ಲ ಅಜ್ಜಿ, ಇನ್ನು ಭಯ ಯಾಕೆ? ಈ ಊರಿಂದ ಆ ಊರಿಗೆ ಪ್ರಯಾಣ ಮಾಡ್ಬೇಕಲ್ಲ, ಅಪಾಯ ಹೇಗ್ ಬರುತ್ತೋ ಯಾರಿಗ್ ಗೊತ್ತು? ಎಲ್ಲ ದೇವ್ರು ನೋಡ್ಕೊಂತಾನೆ ಬಿಡಿ ಅಜ್ಜಿ. ಬನ್ನಿ ಹೋಗೋಣ. ಹೊರಡೋಣ. ನಿಲ್ಲಿ ನಿಲ್ಲಿ ನಿಲ್ಲಿ, ಎಲ್ಲ ಹೊರಟ್ಬಿಟ್ರಲ್ಲ. ಹಾ, ಹೋಗೋಕೆ ನಿನ್ ಪರ್ಮಿಷನ್ ಏನಾದ್ರು ಬೇಕಾ ಏನೋ? ಆಗಲ್ಲ ಸರ್, ಈಗ ರಾವ್ ಕಾಲ. ಈ ಟೈಮಲ್ಲಿ ಎಲ್ಲೂ ಹೊರಗಡೆ ಹೊರಡೋದು ಒಳ್ಳೇದಲ್ಲ. ಒಂದ್ ಅರ್ಧ ಗಂಟೆ ಬಿಟ್ಟು ಹೊರಟ್ರಾಯ್ತು. ರಾಹುಕಾಲ ಅದು ಇದು ಅಂತ ನಿಂತ್ಕೊಂಡ್ರೆ ಜರ್ನಿ ಮುಂದೆ ಹೋಗಲ್ಲ ನಾಣಿ. ಎಲ್ರು ಬಂದು ಕಾರ್ ಹತ್ತಿ. ವೇಟ್ ಜಾಯ್, ಒಂದು ಹಾಫ್ ಆನ್ ಅವರ್ ಕಾದ್ರೆ ಏನ್ ಪ್ರಾಬ್ಲಮ್ ಇದೆ? ನಾಣಿದ್ದಿದೆ ಕೆಲಸ ಆಂಟಿ. ಈಗ ರಾಹುಕಾಲ ಅಂತಾನೆ, ಆಮೇಲೆ ಕೇತು ಬಂದಿದ್ದಾನೆ ಅಂತಾನೆ. ಟೈಮ್ನ ಅವರ್ಸ್ನ ಮಿನಿಟ್ ಸೆಕೆಂಡ್ಸ್ ಅಲ್ಲಿ ಹೇಳ್ಬೇಕಷ್ಟೇ. ಅದನ್ ಬಿಟ್ಟಿದ್ನೆಲ್ಲ ನಂಬೇಕಾ? ಕೆಲವನ್ನ ನಂಬೇಕಪ್ಪ, ದೊಡ್ಡವರು ಸುಮ್ನೆ ಹೇಳಲ್ವಲ್ಲ. ಅಷ್ಟು ಭಯ ಇದ್ರೆ ಒಂದು ತೆಂಗಿನಕಾಯಿ ಹೊಡೆದು ಹೋಗೋಣ. ಅದನ್ ಬಿಟ್ಟು ಕಾಯೋದೇನ್ ಬೇಡ. ಈ ಐಡಿಯಾ ಚೆನ್ನಾಗಿದೆ. ದೃಷ್ಟಿ ತೆಗೆದ್ರೆ ಯಾವ ಸಮಸ್ಯೆನೂ ಬರಲ್ಲ. 1 ನಿಮಿಷ ಇರಿ, ತೆಂಗಿನಕಾಯಿ ತರ್ತೀನಿ. ಅಯ್ಯೋ, ಕರ್ಪೂರ ಆರೋಯ್ತು. ಗಾಳಿಲಿ ದೀಪ ಇಟ್ರೆ ಯಾರು ಹೋಗ್ದೆ ಅಖಂಡ ಜ್ಯೋತಿಯಾಗಿ ಉರಿಯುತ್ತಾ? ಮಾತಾಡದೆ ಅದೇನ್ ಮಾಡ್ತಿದ್ಯೋ ಮಾಡು ಬೇಗ. ಅಯ್ಯೋ, ಕಾಯಿ ಕೆಟ್ಟೋಗಿದೆಯಲ್ಲ. ರಾವು ಕಾಲ, ಆರೋಗ್ಯರ ಆರ್ತಿ, ಹಾಳಾಗಿರೋ ತೆಂಗಿನಕಾಯಿ. ಏನೋ ಅಪಾಯ ಆಗುತ್ತೆ ಅಂತ ಶಾಸ್ತ್ರಿಗಳು ಹೇಳಿರೋ ಮಾತು. ಏನ್ ಮಾಡ್ಲಿ ಈಗ? ಇದನ್ನ ತಡಿಲ
ಇಲ್ಲ ಹೋಗ್ಲಿ ಅಂತ ಬಿಟ್ಬಿಡ್ಲಾ? ನಾಣಿ, ನಮ್ ಜೊತೆ ಬರ್ತೀಯಾ ಇಲ್ಲ ಇಲ್ಲೇ ಇರ್ತೀಯಾ? ಈಗ ಏನ್ ಹೇಳಿದ್ರು ಇವ್ರು ಕೇಳಲ್ಲ. ಇನ್ನು ಭಗವಂತನ ಮೇಲೆ ಭಾರ ಹಾಕ್ಬೇಕು. ಸರ್ ಬಂದೆ ಸರ್.